ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾನಿವತ್ತು ಮನೆಯಲ್ಲೇ ಯಾವ ರೀತಿಯಾಗಿ ಹೋಟೆಲ್ನಲ್ಲಿ ಮಾಡುವಂತಹ ಮಸಾಲೆ ದೋಸೆಯನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ಇದಕ್ಕೆ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಹಂತವಾಗಿ ಹೇಗೆ ಮಾಡೋದು ಅಂತ ನಾನು ಪ್ರೊಸೀಜರ್ನ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಅದನ್ನೇ ಫಾಲೋ ಮಾಡ್ತಾ ಬನ್ನಿ. ಹಾಗಾಗಿ ಹೋಟೆಲ್ಗಿಂತಲೂ ಹೆಚ್ಚು ಅದ್ಭುತ ರುಚಿಯುಳ್ಳಂತಹ ಮಸಾಲ ದೋಸೆಯನ್ನು ನಾವು ಮನೆಯಲ್ಲೇ ಮಾಡ್ಬೋದು. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋಂಥ ಒಳ್ಳೊಳ್ಳೆ ರೆಸಿಪಿನ ಕೂಡಲೇ ನೋಡ್ಬೋದು. ಹಾಗಾದರೆ ಬನ್ನಿ, ಹೇಗೆ ಮಾಡೋದು ಅಂತ ಹಂತವಾಗಿ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಬನ್ನಿ. ನೋಡಿ, ಈ ಮಸಾಲ ದೋಸೆ ಮಾಡಬೇಕಾದ್ರೆ ಮೊದಲನೇದಾಗಿ ನಾನು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬ್ಯಾಟರ್ನ ಯಾವ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ 2 ಲೋಟ ಅಕ್ಕಿ, ಅರ್ಧ ಲೋಟ ಉದ್ದಿನಬೇಳೆ, 2 ಟೀ ಸ್ಪೂನಷ್ಟು ಕಡಲೆಬೇಳೆ, 2 ಟೀ ಸ್ಪೂನ್ ತೊಗರಿಬೇಳೆ, 1 ಟೀ ಸ್ಪೂನಷ್ಟು ಮೆಂತ್ಯ, ಸ್ವಲ್ಪ ಒಂದು 4ರಿಂದ 5 ಸ್ಪೂನಷ್ಟು ಅವಲಕ್ಕಿ. ಇಷ್ಟನ್ನು ನಾನು ನೆನೆಸಿಟ್ಬಿಟ್ಟು ಸಂಜೆ 5 ಗಂಟೆಗೆ ರುಬ್ಬಿಟ್ಟಿದ್ದೀನಿ. ಬೆಳಗ್ಗೆ ಅಷ್ಟರಲ್ಲಿ ಒಂದು 7-8 ಅವರ್ ಇದು ಚೆನ್ನಾಗಿ ಉಳಿ ಬಂದಿದೆ. ಈಗ ಬೆಳಗಿನ ತಿಂಡಿಗೆ ಹಿಟ್ಟು ರೆಡಿಯಾಗಿದೆ. ನಾವು ತಿಂಡಿ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಇದಕ್ಕೆ ಇನ್ನೂ ಕೆಲವು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಏಕೆಂದರೆ ನಮಗೆ ಹೋಟೆಲ್ ರೀತಿಯಲ್ಲೇ ಮಸಾಲೆ ದೋಸೆ ಬರಬೇಕು ಅಂತಂದರೆ ಇದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಸೇರಿಸಬೇಕು. ಯಾವ್ಯಾವ ಪದಾರ್ಥಗಳನ್ನ ಸೇರಿಸಬೇಕು ಅಂತಂದರೆ ನೋಡಿರಿ, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಬಾಂಬೆ ರವೆ, ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ ಹಾಕ್ತಾಯಿದ್ದೀನಿ. ಜೊತೆಗೆ 1 ಚಿಕ್ಕ ಗ್ಲಾಸಷ್ಟು ಅಕ್ಕಿ ಹಿಟ್ಟು, ಜೊತೆಗೆ 1 ಟೀ ಸ್ಪೂನಷ್ಟು ಸಕ್ಕರೆ. ನಾನು ಹಿಂದೆನೇ ಹೇಳ್ತಾ ಇರ್ತೀನಿ ಯಾವಾಗಲೂ, ಈ ಸಕ್ಕರೆ ಹಾಕೋ ಉದ್ದೇಶ ಕಲರ್ ಬರುತ್ತೆ, ಕ್ರಿಸ್ಪಿ ಬರುತ್ತೆ. ಈ ಅಕ್ಕಿ ಹಿಟ್ಟು ಮತ್ತು ರವೆ ಹಾಕೋ ಉದ್ದೇಶನೂ ಅಷ್ಟೇ, ಒಳ್ಳೆ ಕ್ರಿಸ್ಪಿ ಬರುತ್ತೆ, ಹೋಟೆಲ್ ಥರನೇ ದೋಸೆ ಬರುತ್ತೆ. ಹಾಗಾಗಿ ನಾವು ಇದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಟ್ಟು ಸ್ವಲ್ಪನೂ ಗಂಟಿರಬಾರ್ದು ಆ ರೀತಿಯಾಗಿ ಕಲಿಸ್ಬಿಟ್ಟು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲೂ ಗಂಟುಗಳಿಲ್ಲ, ಎಷ್ಟು ನೀಟಾಗಿ ರೆಡಿಯಾಗಿದೆ. ಈ ಥರ ನೀಟಾಗಿ ಕಲಿಸ್ಬಿಟ್ಟು ಇದು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಬಿಟ್ಟು ಅಷ್ಟರಲ್ಲಿ ಈ ಮಸಾಲ ದೋಸೆಗೆ ಮುಖ್ಯವಾಗಿ ಬೇಕಾಗಿರೋದು ಆಲೂಗೆಡ್ಡೆ ಪಲ್ಯ. ಈ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನೋಡಿ, ನಾನು ಸ್ಟವ್ ಹಚ್ಚಿ ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಪಲ್ಯ ಮಾಡೋದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಎಣ್ಣೆ ಕಾದಿದೆ. ಈಗ ಜೀರಿಗೆ ಮತ್ತು ಸಾಸಿವೆಯನ್ನು ಎರಡನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಕಡಲೆಬೇಳೆಯನ್ನು ಸಹ ಸೇರಿಸೋಣ. ನೋಡಿ, ಕಡಲೆಬೇಳೆ ಫ್ರೈ ಆಗಿದೆ. ಈಗ ನಾವು ತೊಗೊಂಡಿರೋಂಥ ಈರುಳ್ಳಿ, ಜೊತೆಗೆ ನಾನು 2 ಗ್ರೀನ್ ಚಿಲ್ಲೀಸು, 2 ರೆಡ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ಅದನ್ನು ಸಹ ಸೇರಿಸೋಣ. ಸೇರಿಸಿ ಇದನ್ನು 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕರಿಬೇವನ್ನು ಸಹ ಈಗಲೇ ಸೇರಿಸ್ತಾ ಇದ್ದೀನಿ. ಈಗೆಲ್ಲವೂ 1 ನಿಮಿಷ ಬೇಯಲಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ನೋಡಿ, ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇಷ್ಟು ಉಪ್ಪು ಸಾಕಾಗುತ್ತೆ. ಈಗ ಇದಕ್ಕೆಲ್ಲವನ್ನು ಮಿಕ್ಸ್ ಕೊಡೋಣ. ಈಗ ನೋಡಿ, ನಾನು ಒಂದು ಅರ್ಧ ಕೆಜಿಯಷ್ಟು ಆಲೂಗೆಡ್ಡೆಯನ್ನು ತೊಗೊಂಡು ಬೇಯಿಸಿ ಕುಕ್ಕರಲ್ಲಿ ಸಪ್ರೇಟ್ ಬೇಯಿಸಿದ್ದೀನಿ. ಈ ರೀತಿಯೆಲ್ಲ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಈಗ ಈ ಪಲ್ಯದಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಸೇರಿಸಿ ಒಳ್ಳೆಯದನ್ನು ಮಿಕ್ಸ್ ಕೊಟ್ಬಿಡೋಣ. ನೋಡಿ, ಎಲ್ಲ ಮಿಕ್ಸ್ ಮಾಡಾಗಿದೆ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಅಲ್ಲಿಗೆ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಕೊತ್ತಂಬರಿ ಹಾಕಿ ಒಂದು ಮಿಕ್ಸ್ ಕೊಟ್ಬಿಡೋಣ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಮಸಾಲೆ ದೋಸೆ ಮಾಡೋಕ್ಕೆ ಮುಖ್ಯವಾಗಿ ಇನ್ನೊಂದು ಕೆಂಪು ಚಟ್ನಿ ಬೇಕು. ಆ ಕೆಂಪು ಚಟ್ನಿಗೆ ಯಾವ್ಯಾವ ಪದಾರ್ಥಗಳು ಬೇಕಪ್ಪ ಅಂದರೆ ನೋಡಿರಿ, ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ. ಇದನ್ನು ಮೊದಲೇ ನಾನು ನೀರಲ್ಲಿ ನೆನೆಸ್ಬಿಟ್ಟಿಟ್ಟಿದ್ದೀನಿ, ಏಕೆಂದರೆ ತುಂಬ ನೈಸಾಗಿ ಗ್ರೈಂಡ್ ಆಗುತ್ತೆ ಅಂತ. ಆ ಮೆಣಸಿನ್ಕಾಯಿ ತೊಗೊಳ್ಳೋಣ. ಜೊತೆಗೆ ಒಂದು ಸಣ್ಣ ಈರುಳ್ಳಿ ಅಥವಾ ಒಂದು ಅರ್ಧ ಈರುಳ್ಳಿ ಹಾಕಿದ್ರೂ ಸಾಕು, ದಪ್ಪ ಈರುಳ್ಳಿನಲ್ಲಿ. ಇಷ್ಟು ಈರುಳ್ಳಿ, ಒಂದು 4 ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು
ಹುರಿಗಡಲೆ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಮೆಣಸು ಇಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೆಂಪು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಪ್ರಮಾಣಕ್ಕೆ ತಕ್ಕಾಗಿ ಉಪ್ಪನ್ನು ಸೇರಿಸ್ಕೊಂಡು ಈಗ ಇದನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡಿದ್ರೆ ಕೆಂಪು ಚಟ್ನಿ ರೆಡಿ ಆಗುತ್ತೆ. ನೋಡಿ, ಕೆಂಪು ಚಟ್ನಿ ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಹೆಚ್ಚು ನೀರು ಹಾಕ್ಕೊಳ್ಬೇಡಿ, ಏಕೆಂದರೆ ನೀರಾದರೆ ದೋಸೆ ಮೇಲೆ ಬಳಿಯೋದಕ್ಕೆ ಬರಲ್ಲ. ಇಷ್ಟು ಕನ್ಸಿಸ್ಟೆನ್ಸಿಲಿ ನೀಟಾಗಿ ರುಬ್ಕೊಂಡು ಬನ್ನಿ. ಈಗ ಕೆಂಪು ಚಟ್ನಿ ರೆಡಿಯಾಗಿದೆ. ನೋಡಿ, ಈ ದೋಸೆಗೆ ಮತ್ತೊಂದು ಚಟ್ನಿ ಬೇಕಲ್ಲ ದೋಸೆ ತಿನ್ನೋದಕ್ಕೆ. ಆ ವೈಟ್ ಚಟ್ನಿ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅಂದರೆ, ಒಂದು ಅರ್ಧ ಹೋಳಿನಷ್ಟು ಹಸಿಕಾಯಿ, ಕಡಲೆಪಪ್ಪು, ಹುರಿಗಡಲೆ, ಕೊತ್ತಂಬರಿ, ಒಂದು ಗರಿ ಕರಿಬೇವು, ಒಂದು 4 ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ, ಸ್ವಲ್ಪ ಹುಣಸೆಹಣ್ಣು. ಇಷ್ಟು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಒಂದು ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ದೋಸೆಗೆ ಬೇಕಾಗಿರುವಂತಹ ಕೆಂಪು ಚಟ್ನಿ, ಕಾಯಿ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಎಲ್ಲವೂ ರೆಡಿಯಾಗಿದೆ. ಈಗ ಚಟ್ನಿಗೆ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡೋಣ. ನೋಡಿ, ನಾನು ಸ್ಟವ್ ಹಚ್ಚಿ ಒಗ್ಗರಣೆ ಬೌಲಿಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹೆಚ್ಚೇನು ಬೇಡ, ಸುಮ್ಮನೆ ಸಿಂಪಲ್ಲಾಗಿ ಎಣ್ಣೆ, ಸಾಸಿವೆ, ಕರಿಬೇವು ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಂಡು ಒಂದು ಒಗ್ಗರಣೆ ಕೊಡ್ತೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿದಿದೆ. ಈಗ ಕರಿಬೇವನ್ನು ಹಾಕಿ ನಾನು ಫ್ಲೇಮ್ ಆಫ್ ಮಾಡ್ಕೊತೀನಿ. ನೋಡಿ, ಈ ಒಗ್ಗರಣೆಯನ್ನು ನಾನು ಚಟ್ನಿ ಒಳಗಡೆ ಸೇರಿಸ್ತೀನಿ. ನೋಡಿ, ಚಟ್ನಿ ಎಷ್ಟು ಕಲರ್ಫುಲ್ಲಾಗಿದೆ. ಯಾತಕ್ಕೆ ಅಂದರೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಹಸಿ ಕರಿಬೇವು ಹಾಕಿದ್ದೀನಿ. ಏಕೆಂದರೆ ಈ ರೀತಿ ಒಗ್ಗರಣೆಯಲ್ಲಿ ನಾವು ಕರಿಬೇವು ಸೇರಿಸಿದ್ರೆ ತೆಗ್ದಾಕ್ಬಿಡ್ತೀವಿ. ಅದೇ ಚಟ್ನಿಗೆ ರುಬ್ಬೋದಕ್ಕೆ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ, ಒಳ್ಳೆ ಕಲ್ಲರು ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಹಸಿ ಕರಿಬೇವು, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲವನ್ನು ಸೇರಿಸಿರೋದ್ರಿಂದ ತುಂಬ ಕಲರ್ಫುಲ್ಲಾಗಿರೋಂತಹ ಚಟ್ನಿ ರೆಡಿಯಾಗಿದೆ. ಈಗ ನಾನು ದೋಸೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ನಾನು ಎಲ್ಲ ರವೆ ಮತ್ತು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿದ್ನಲ್ಲ, ಈಗ ಒಂದು 10 ನಿಮಿಷ 1/4 ಗಂಟೆ ಆಗಿದೆ. ನೀಟಾಗೆಲ್ಲ ಮಿಕ್ಸ್ ಆಗಿ ಉಪ್ಪು ಬಂದಿದೆ. ಈಗ ನಾನು ದೋಸೆ ಮಾಡೋದನ್ನ ಹೇಳ್ಕೊಡ್ತೀನಿ. ನೋಡಿ, ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಮೇಲೆ ತವಾ ಇಟ್ಟಿದ್ದೀನಿ. ತವಾ ಬಿಸಿಯಾಗಿದೆ. ಈಗ ದೋಸೆಗಳನ್ನ ಹೇಗೆ ಹಾಕೋದು ಅಂತ ನೋಡೋಣ. ತವಾ ಕಾಯ್ದಿದೆ ಅಂತ ಚೆಕ್ ಮಾಡಿ ಈಗ ದೋಸೆನ ಹಾಕೋಣ. ನೋಡಿ, ತವಾ ಮೇಲೆ 1 ಸ್ಪೂನ್ ಹಾಕಿ, ಅಕಸ್ಮಾತ್ ಬೇಕಂದರೆ ಇನ್ನೂ ಸ್ವಲ್ಪವನ್ನು ಹಾಕೋಣ. ಇದನ್ನು ಮಸಾಲ ದೋಸೆ ಆಗಿರೋದ್ರಿಂದ ನೀವು ತುಂಬ ತೆಳ್ಳಗೆ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಹಾಕ್ತಾ ಬನ್ನಿ. ನಿಮ್ಗೆ ಎಷ್ಟು ತವಾ ಇದೆಯೋ ಅಷ್ಟು ಅಗಲನೂ ಹಾಕ್ಬೋದು. ಈಗ ಇದ್ರ ಮೇಲೆ ಫಸ್ಟ್ ನಾವು ಎಣ್ಣೆನ ಹಾಕೋಣ, ಆಮೇಲೆ ತುಪ್ಪ ಹಾಕೋಣ. ಮಸಾಲೆ ದೋಸೆ ಆಗಿರೋದ್ರಿಂದ ಇದಕ್ಕೆ ಎಣ್ಣೆ ತುಪ್ಪ ಎರಡೂ ಯಥೇಚ್ಛವಾಗಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ಈ ರೀತಿ ಅರ್ಧ ಬೆಂದಮೇಲೆ ನಾವು ಮಾಡ್ಕೊಂಡಿದ್ದೀವಲ್ಲ ಆ ಕೆಂಪು ಚಟ್ನಿಯನ್ನೆಲ್ಲ ಇದಕ್ಕೆ ಫುಲ್ಲು ಕವರ್ ಮಾಡೋಣ. ನೀಟಾಗಿ ಸವರಿ, ಎಲ್ಲ ಕಡೆಗೂ ಖಾರ ಎಲ್ಲ ಸ್ಪ್ರೆಡ್ ಆಗಲಿ. ಈ ನೋಡಿ, ಇದಕ್ಕೆ ಬೆಳ್ಳುಳ್ಳಿ, ಪೆಪ್ಪರ್ ಎಲ್ಲ ಹಾಕಿ ರುಬ್ಬಿರೋದ್ರಿಂದ ಈಗಲೇ ನಮಗೆ ಫ್ಲೇವರ್ ಬರ್ತಾಯಿದೆ ಘಮ ಘಮ ಅಂತ. ಈ ರೀತಿ ಎಲ್ಲ ಹಚ್ಚಿದಾದ್ಮೇಲೆ ಈಗ ಇದಕ್ಕೆ ಆಲೂಗೆಡ್ಡೆನ ಸೇರಿಸೋಣ. ನೋಡಿ, ಈ ಆಲೂಗೆಡ್ಡೆನ ಮಧ್ಯದಲ್ಲಿ ಬೇಕಾದರೂ ಹಾಕ್ಕೊಳ್ಳಿ ಅಥವಾ ಒಂದು ಸೈಡಲ್ಲಿ ಬೇಕಾದರೂ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಯಾವ ರೀತಿ ಬೇಕಾದರೂ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಮಧ್ಯದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಆಲೂಗೆಡ್ಡೆ ಹಾಕಿದ್ಮೇಲೆ ಈ ಒಂದು ಟೈಮಲ್ಲಿ ನಾವು ತುಪ್ಪವನ್ನು ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ತುಪ್ಪವನ್ನು ಹಾಕೋಣ. ಈ ತುಪ್ಪದ ಜೊತೆ 1 ನಿಮಿಷ ಫ್ರೈ ಆಗಲಿ. ನೋಡಿ, ತುಪ್ಪ ಹಾಕಿರೋದ್ರಿಂದ ತುಪ್ಪದಲ್ಲಿ ದೋಸೆ ಇನ್ನೂ ಚೆನ್ನಾಗಿ ರೋಸ್ಟಾಗಿ ಬೆಂದಿದೆ. ಈಗ ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಈಗ ಈ ಕಡೆ ಹಿಂಗೆ ಫೋಲ್ಡ್ ಮಾಡಿ ಈಗ ನಾವು ಎತ್ತೋಣ. ನೋಡಿ, ಎಲ್ಲ ಕಡೆ ನೀಟಾಗಿ ಬಂದಿದೆ. ಈಗ ಮೇಲೆ 1 ಸ್ಪೂನ್ ತುಪ್ಪವನ್ನು ಹಾಕ್ತೀನಿ. ಈಗ ದೋಸೆನ ತೆಗಿಯೋಣ. ದೋಸೆ ರೆಡಿಯಾಗಿದೆ.
ಈಗ ಮತ್ತೊಂದು ಅದೇ ರೀತಿಯಾಗಿ ಹಾಕೋದು ಹೇಳ್ಕೊಡ್ತೀನಿ. ನೋಡಿ, ಮತ್ತು ಅಷ್ಟೇ ಒಂದು ಸ್ಪೂನ್ ಹಾಕಿ ತುಂಬ ತೆಳ್ಳದಾಗಿ ಇದನ್ನು ಸ್ಪ್ರೆಡ್ ಮಾಡ್ತಾ ಬರೋಣ. ಈಗ ಮೇಲೆ ಒಂದು ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀಟಾಗಿ ಬೇಯಲಿ, ಯಾಕೆಂದರೆ ಇದು ಎರಡೂ ಕಡೆ ಬೇಯೋ ಅಗತ್ಯ ಇಲ್ಲ, ಒಂದೇ ಕಡೆ ಬೇಯೋದ್ರಿಂದ ನೀಟಾಗಿ ಕೆಂಪುಗಾಗೋವರೆಗೂ ಬೇಯಿಸೋಣ. ನೋಡಿ, ಈಗ ಬೆಂದಿದೆ. ಈ ಒಂದು ಟೈಮಲ್ಲಿ ನಾವು ಖಾರವನ್ನು ಸವರೋಣ. ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಲಿ. ಈಗ ಸಾವಿದ್ಮೇಲೆ ಇದಕ್ಕೆ ಮಧ್ಯಕ್ಕಾದರೂ ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಪಲ್ಯವನ್ನು ಹಾಕ್ಕೊಳ್ಳೋಣ. ನಾನು ಈಗ ಸೈಡಲ್ಲಿ ಪಲ್ಯ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ಈ ರೀತಿ ಸೈಡಲ್ಲಿ ಪಲ್ಯ ಹಾಕಿ ಅದನ್ನು ಸಹ ಅರ್ಧ ದೋಸೆಗೆ ಸ್ಪ್ರೆಡ್ ಮಾಡಿ. ಈ ರೀತಿಯಾಗಿ ಹಾಕಿ ಈಗ ಮತ್ತೆ ಇದ್ರ ಮೇಲೆ 1-2 ಸ್ಪೂನ್ ತುಪ್ಪ ಹಾಕೋಣ. ಮಸಾಲ ದೋಸೆಗೆ ತುಪ್ಪ ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ 2 ಸ್ಪೂನ್ ತುಪ್ಪ ಹಾಕಿ ತುಪ್ಪದ ಜೊತೆ 1 ನಿಮಿಷಗಳ ಕಾಲ ಬೇಯಲಿ. ನೋಡಿ, ಈಗ ಬೆಂದಿದೆ. ಈಗ ಇದನ್ನು ತೆಗೆಯೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಫೋಲ್ಡ್ ಮಾಡಿ ಮತ್ತೆ ಎರಡೂ ಸೈಡು ಸ್ವಲ್ಪ ತಿರುಗಿಸಿ ಸ್ವಲ್ಪ ತುಪ್ಪ ಮೇಲೆ ಹಾಕೋಣ. ನೋಡಿ, ಈಗ ಮೇಲೆ 1 ಸ್ಪೂನ್ ತುಪ್ಪವನ್ನು ಹಾಕಿ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ. ನಾವೀಗ ತೆಗಿಯೋಣ. ನೋಡಿ, ಈ ರೀತಿಯಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ಕ್ರಿಸ್ಪಿಯಾದಂತಹ ಮಸಾಲ ದೋಸೆ ಸವಿಯಲು ಸಿದ್ಧವಾಗಿದೆ. ಈ ದೋಸೆ ಜೊತೆಗೆ ಚಟ್ನಿ ಮತ್ತು ಪಲ್ಯವನ್ನು ನಾವು ಸೇರಿಸ್ಕೊಂಡು ತಿಂದರೆ ಇದರ ರುಚಿ ಇನ್ನೂ ಅದ್ಭುತವಾಗಿದೆ. ಯಾವ ಹೋಟೆಲ್ಗಿಂತ ಈ ಟೇಸ್ಟ್ ಕಡಿಮೆ ಇಲ್ಲ. ಅಂಥ ಅದ್ಭುತವಾದಂತಹ ಮಸಾಲ ದೋಸೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.